नमः परमगुरुभ्यो नमः श्रीमदानंदतीर्थ भगवत्पादाचार्य गुरुभ्यो नमः हरिः ओम् कल्याणाद्भुतगात्राय कमिदार्थप्रदायिने श्रीमद्वेङ्कटनाथाय श्रीनिवासाय ते नमः कृष्णाय वासुदेवाय हरये परमात्मने प्रणतक्लेशनाशाय गोविंदाय नमो नमः ಸರಿ ಈಗ ನಾ ಜಸ್ಟ್ ವಿಜಯೇಂದ್ರ ವೆರಿ ಹೈ ಲೆವೆಲ್ ನೋಡೋಣ ಸರಿಯಾ ಐ ವಿಲ್ ಜಸ್ಟ್ ಶೇರ್ ದ ಸ್ಕ್ರೀನ್ ಭಕ್ತಾನಾಂ ಮಾನಸಾಂಭೋಜ ಬಾಣವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜೀಂದ್ರ ಗುರವೇ ನಮ ಸ್ಕ್ರೀನ್ ಕಾಣಿಸ್ತೀಯಾ? ಕಾಣಿಸಿದೆ ಗುರು. ಸರಿ. ವಿಜಯೇಂದ್ರರು ಯಾರಿಲ್ಲ, ವಿಜಯೇಂದ್ರ ಪತಿ ಏನೇನು ತಿಳಿಯೋದು? ರಾಯರ್ ಗುರು. ರಾಯರಿಯ ಗುರು, ಕರೆಕ್ಟಾ? ರಾಯರೋಡ ಗುರು ಯಾರು ನೋಡೋಣವಾ? ನಮ್ಮ ಮಧ್ವ ಗುರು ಪರಂಪರಾ ಎಲ್ಲಿಂದ ಆರಂಭಿಸ್ತೆ? ಮಧ್ವಾಚಾರ್ಯರು, ಅವರ ಶಿಷ್ಯರ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಜಯತೀರ್ಥರು, ಆಮೇಲೆ ವಿದ್ಯಾಧಿರಾಜರು, ಕವೀಂದ್ರ ತೀರ್ಥರು, ವಾಗೀಶ ತೀರ್ಥರು, ರಾಮಚಂದ್ರ ತೀರ್ಥರು, ಅವರ ಶಿಷ್ಯರು ವಿಭುಧೇಂದ್ರ ತೀರ್ಥರು ಇಲ್ಲವಾ? ಇನ್ನೊಂದು ಸೈಡ್ ಹೆಂಗ ಸ್ಪ್ಲಿಟ್ ಆತ? ವಿದ್ಯಾನಿಧಿ ತೀರ್ಥರು. ಈತ ಯಾರ ಆರಾಧನೆ ಎಲ್ಲರಿಗೂ ತಿಳಿಯದ? ಈತು ಸ್ವರ್ಣವರ್ಣ ತೀರ್ಥರ ಆರಾಧನಾ. ಸ್ವರ್ಣವರ್ಣ ತೀರ್ಥರು ಯಾರು? ಪದ್ಮನಾಭ ತೀರ್ಥರಿಂದ ಸೆಪರೇಟ್ ಒಂದು ಪರಂಪರೆ ಬಂತು. ಲಕ್ಷ್ಮೀಧರ ತೀರ್ಥರು, ಸಂಕರ್ಷಣ ತೀರ್ಥರು, ಪರಶುರಾಮ ತೀರ್ಥರು, ಆದಿರಾಜ ತೀರ್ಥರು, ಸತ್ಯವ್ರತ ತೀರ್ಥರು, ಸ್ವರ್ಣವರ್ಣ ತೀರ್ಥರು, ಅವರ ಶಿಷ್ಯರು ಲಕ್ಷ್ಮೀನಾರಾಯಣ ತೀರ್ಥರು. ಅವರ ಇನ್ನೊಂದು ಹೆಸರು ಏನು? ಶ್ರೀಪಾದರಾಜರು. ಮಠಕ್ಕೆ ಹೆಸರು ಏನು? ಮುಳುಬಾಗಲು ಮಠ. ಆಗ ಸ್ವರ್ಣವರ್ಣ ತೀರ್ಥರು ಯಾರು? ಶ್ರೀಪಾದರಾಜರ ಗುರು. ಗುರುಗಳು. ಸೊ ಎಲ್ಲ ಯಾವ ಇಟ್ಟಲ್ರಿ? ಅವ್ರ ಮೂಲ ಬೃಂದಾವನ ಎಲ್ಲಿದೆ? ಮುಳುಬಾಗಲ್ಲಿ ಇದೆ. ಇದಕ್ಕೆ ಹೇಳ್ತಾನೆ, ಸ್ವರ್ಣವರ್ಣ ತೀರ್ಥರು ಲಕ್ಷ್ಮೀನಾರಾಯಣ ತೀರ್ಥರನ್ನ, ಶ್ರೀಪಾದರಾಜರನ್ನ ಯಾರಲ್ಲಿ ಓದಲಕ್ಕೆ ಕಳಿಸಿದ್ರು? ಶ್ರೀಪಾದರಾಜರುடைய ವಿದ್ಯಾಗುರು ಯಾರು? ವೆರಿ ಗುಡ್. ವಿಭುಧೇಂದ್ರ ತೀರ್ಥರು. ಶ್ರೀಪಾದರಾಜರುடைய ವಿದ್ಯಾಗುರು ವಿಭುಧೇಂದ್ರ ತೀರ್ಥರು. ಸೊ ಸ್ವರ್ಣವರ್ಣ ತೀರ್ಥರನ್ನು ವಿಭುಧೇಂದ್ರ ತೀರ್ಥರು ಸಮಕಾಲ. ಇದಕ್ಕೆ ಹೇಳ್ತಾನಂದ್ರೆ, ಈ ವಿಭುಧೇಂದ್ರ ತೀರ್ಥರ ಪರಂಪರೆ ಏನಾಯ್ತು ಹಿಂದೆ? ಜಿತಾಮಿತ್ರ ತೀರ್ಥರು, ರಘುನಂದನ ತೀರ್ಥರು, ಸುರೇಂದ್ರ ತೀರ್ಥರು, ವಿಜಯೀಂದ್ರ ತೀರ್ಥರು, ಸುಧೀಂದ್ರ ತೀರ್ಥರು, ರಾಘವೇಂದ್ರ ತೀರ್ಥರು. ಅದುವೇ ರಾಘವೇಂದ್ರ ಮಠ. ಅದಕ್ಕೆ ಮೊದಲು ಏನ್ ಹೆಸರಿತ್ತು ಈ ಮಠಕ್ಕೆ? ವಿಭುಧೇಂದ್ರ ತೀರ್ಥ ಮಠ ಅಂತ ಹೆಸರಿತ್ತು. ಇವ ವಿಭುಧೇಂದ್ರ ತೀರ್ಥ ಮಠ ಪಿನಾಲ್ என்னன்னு சொல்லப்படுறது? ಕಾಲ್ಡ್ ಟು ಬಿ ರಾಘವೇಂದ್ರ ಸ್ವಾಮಿ ಮಠ. ಸರಿ, ಇದ್ರಲ್ಲಿ ಏನು ವಿಶೇಷ ಅಂದ್ರೆ, ವಿಭುಧೇಂದ್ರ ತೀರ್ಥರು ಹ್ಯಾಸ್ ಟೇಕನ್ ಅನದರ್ ಅವತಾರ. ಯಾರವರು? ಅವರೇ ವಿಜಯೇಂದ್ರ ತೀರ್ಥರು. ಸೊ ಕನೆಕ್ಟ್ ಮಾಡಕ್ ಬಿಡ್ತೀಯಾ? ಹೆಂಗ? ಶ್ರೀಪಾದರಾಜರ ವಿದ್ಯಾಗುರುಗಳು ವಿಭುಧೇಂದ್ರ ತೀರ್ಥರು. ಆ ವಿಭುಧೇಂದ್ರ ತೀರ್ಥರೇ ಮತ್ತು ಯಾರಾಗಿ ಅವತಾರ ಮಾಡಿದ್ದಾರೆ? ಇನ್ ದ ಸೇಮ್ ಪರಂಪರಾ ಹಿ ಹ್ಯಾಸ್ ಟೇಕನ್ ಅನದರ್ ಅವತಾರ ಆಸ್ ವಿಜಯೀಂದ್ರ ತೀರ್ಥರು. ಸರಿಯಾ? ಗುರುಗಳೇ, ವಿಜಯೇಂದ್ರ ತೀರ್ಥರು ರಾಯರ ಪರಮ ಗುರುಗಳು. ಸೊ ಯಾರೊಬ್ರು ಈಗ ಗುರುಗಳು ಅಂತ ಹೇಳಿದ್ರು. ಓಕೆ, ಗುರು ಪರಂಪರೆಯಲ್ಲಿ ಗುರುಗಳು ತಾನೆ, ಬಟ್ ಎಕ್ಸಾಕ್ಟ್ ಟರ್ಮ್ ಏನು? ಗುರುಗಳು ಸುಧೀಂದ್ರ ತೀರ್ಥರು, ಸುಧೀಂದ್ರ ತೀರ್ಥರಿಯ ಗುರುಗಳು ವಿಜಯೇಂದ್ರ ತೀರ್ಥರು. ಸರ್ ನಾವ್ ಹೇಳ್ತೇವಲ್ಲ, ಫಾದರ್ ಗ್ರ್ಯಾಂಡ್ ಫಾದರ್ ಅಂತ ಹೇಳ್ತೇವಲ್ಲ. ಫಾದರ್ ಇನ್ ಗ್ರ್ಯಾಂಡ್ ಫಾದರ್ ಡಿಫರೆನ್ಸ್ ಅದಲ್ಲ. ಸೊ ಇದು ಯಾರು ಈಗ? ಗುರುಗಳ ಪರಮ ಗುರುಗಳ ರಾಯರಿಗೆ ಪರಮ ಗುರುಗಳು. ರಾಯರಿಯ ಪರಮ ಗುರುಗಳು ವಿಜಯೇಂದ್ರ ತೀರ್ಥರು. ಈಗ ವಿಜಯೇಂದ್ರ ತೀರ್ಥರಿಯ ಶಿಷ್ಯರು ಯಾರು? ಸುಧೀಂದ್ರ ತೀರ್ಥರು. ಸುಧೀಂದ್ರ ತೀರ್ಥರ ಶಿಷ್ಯರು ಯಾರು?
ರಾಘವೇಂದ್ರ ಸ್ವಾಮಿಗಳು. ಇದೇನೇ ವಿಜಯೇಂದ್ರ ತೀರ್ಥರಿಯ ರಾಯರು ಯಾರು? ಶಿಷ್ಯ ಪರಮ ಪರಮ ಶಿಷ್ಯರು. ಶಿಷ್ಯ. ಶಿಷ್ಯರು ಸುಧೀಂದ್ರ ತೀರ್ಥರು, ರಾಘವೇಂದ್ರ ತೀರ್ಥರು ಪರಮ ಶಿಷ್ಯರು. ರಾಘವೇಂದ್ರ ಈ ಗುರುಗಳು ಸುಧೀಂದ್ರ ತೀರ್ಥರು, ಸುಧೀಂದ್ರ ತೀರ್ಥರ ಈ ಗುರುಗಳು ವಿಜಯೇಂದ್ರ ತೀರ್ಥರು. ಯಾರಾಗಬೇಕು ರಾಯರಿಯ? ಪರಮ ಗುರುಗಳು. ಪರಮ ಇದು ಕ್ಲಿಯರಾ? ಸೊ ಈ ಟರ್ಮ್ಸ್ ಎಲ್ಲ ಎಲ್ಲಿ ಕೆಳಗೆ ಆನ್ಸರ್ ಮಾಡಬೇಕು. ಶ್ರೀಪಾದರಾಜರಿಯ ವಿದ್ಯಾಗುರುಗಳು ವಿಬುಧೇಂದ್ರ ತೀರ್ಥರು, ಶ್ರೀಪಾದರಾಜರಿಯ ಆಶ್ರಮ ಗುರುಗಳು ಸ್ವರ್ಣವರ್ಣ ವರ್ಣವರ್ಣ ತೀರ್ಥರು. ಸರಿ, ಇಲ್ಲಿ ರಾಯರಿಯ ಪರಮಗುರು ಗುರುಗಳು ವಿಜಯೇಂದ್ರ ತೀರ್ಥರು, ವಿಜಯೇಂದ್ರ ತೀರ್ಥರಿಯ ರಾಯರು ಪರಮ ಪರಮ ಶಿಷ್ಯರು. ಶಿಷ್ಯ. ಇದೆಲ್ಲ ಕ್ಲಿಯರಾ? ಸರಿ, ಇದ್ರಲ್ಲಿ ವಿಜಯೇಂದ್ರ ತೀರ್ಥರು ಯಾರು ಇನ್ನೂರ ಅವತಾರ? ವಿಭುಧೇಂದ್ರ ವಿಭುಧೇಂದ್ರ ತೀರ್ಥರ ಮತ್ತೊಂದು ಅವತಾರ. ಸೊ ಇವ್ರು ಯಾರ ಪರಂಪರೆಯಲ್ಲಿ ಬರ್ತಾರೆ? ವಿಭುಧೇಂದ್ರ ತೀರ್ಥರ ಪರಂಪರೆಯಲ್ಲಿ ಬರ್ತಾರೆ. ರಾಯರು ಮಠ, ರಾಯರ ಮಠದಲ್ಲಿ ಬರ್ತಾರೆ. ಅದರ ರಾಯರಿಂದ ಬಂದವರು, ಅದರ ಆ ಮಠಕ್ಕೆ ರಾಯರ ಮಠ ಅಂತ ಹೇಳಿದ್ದಿಂದ ಅದು ರಾಯರ ಮಠದಲ್ಲಿ ಅವ್ರ ಗುರುಗಳು ಪರಮ ಗುರುಗಳು ವಿಜಯೇಂದ್ರ ತೀರ್ಥರು ಅಂತ ಹೇಳ್ತೇವೆ. ಸೊ ರಾಯರು ಬರುತ್ತಲೇ ಪರಮ ಗುರುಗಳು ವಿಜಯೇಂದ್ರ ತೀರ್ಥರು. ಸರಿ, ಇದುವರೆಗೆ ಇಲ್ಲಿ ನೋಡಿಲ್ರಿ. ನೆಕ್ಸ್ಟ್ ಇದೊಂದು ಮುಖ್ಯವಾದ್ದು. ಸೊ ಇದೇ ತಮಿಳಿನಿದೆ, ನಾವು ಮುಂಚೆ ಮಾಡಿದ್ದು ತಾನೆದು. ಸೊ ಇದ್ರಲ್ಲಿ ಇನ್ನೊಂದು ವಿಶೇಷ ಏನು ಹಂಗಂತ ಕೇಳಿದರೆ, ವಿಜಯೇಂದ್ರ ತೀರ್ಥರಿಗೆ ವಿದ್ಯಾಗುರುಗಳು ಮತ್ತು ಆಶ್ರಮ ಗುರುಗಳು ಯಾರು ಹಂಗಂತ ಕೇಳಿದರೆ ಅದು ವ್ಯಾಸರಾಜರು. ಯಾರು? ವ್ಯಾಸರಾಜರು. ಸೊ ವಿಜಯೇಂದ್ರ ತೀರ್ಥರು ಯಾರತಲಿ ಹೋಗಿ ಸನ್ಯಾಸನ ತಕೊಂಡ್ರು? ವ್ಯಾಸರಾಜರಲ್ಲಿ. ಯಾರದಲ್ಲಿ ಪಾಠ ಎಲ್ಲ ಓದಿದ್ರು? ವ್ಯಾಸರಾಜರಲ್ಲಿ. ಸೊ ವಿಜಯೇಂದ್ರ ತೀರ್ಥರುடைய வித்யாகுரு அப்படிங்கிறது யாருன்னா வியாசராஜர். இப்ப வியாசராஜருடைய வித்யாகுரு யாரு? ಶ್ರೀಪಾದರಾಯರು. ವೆರಿ ಗುಡ್, ಶ್ರೀಪಾದರಾಜರು. ಸೊ ವಿಬುಧೇಂದ್ರ ತೀರ್ಥರಲ್ಲಿ ವಿಬುಧೇಂದ್ರ ತೀರ್ಥರೋಡ ಪಾಠ ಯಾರಿಗೆ ಬಂತು? ಶ್ರೀಪಾದರಾಜರಿಗೆ. ಶ್ರೀಪಾದರಾಜರೋட ವಿದ್ಯೆ ಯಾರಿಗೆ ಹೋಯ್ತು? ವ್ಯಾಸರಾಜರಿಗೆ. ವ್ಯಾಸರಾಜರೋಡ ವಿದ್ಯೆ ಯಾರಿಗೆ ಬಂದಿದೆ ಮತ್ತು? ವಿಜಯೇಂದ್ರ ತೀರ್ಥರಿಗೆ. ವಿಜಯೇಂದ್ರ ತೀರ್ಥರು ಯಾರು? ವಿಭುಧೇಂದ್ರ ತೀರ್ಥರು. ಆರ್ ಏಬಲ್ ಟು ಕನೆಕ್ಟ್ ಡಾಟ್ಸ್? ಯಾರು ರಿಪೀಟ್ ಮಾಡಕ್ ಮುಡಿಯೋದು ಅದನ್ನ? ಕನ್ಫ್ಯೂಷನ್ ಅದೆಯಾ? ವಿಭುಧೇಂದ್ರ ತೀರ್ಥರು ಯಾರಿಗೆ ಪಾಠ ಹೇಳಿರು? ಶ್ರೀಪಾದರಾಜರು. ಶ್ರೀಪಾದರಾಜರು ಯಾರಿಗೆ ಪಾಠ ಹೇಳಿದ್ದಾರೆ? ವ್ಯಾಸರಾಜರಿಗೆ. ವ್ಯಾಸರಾಜರು ಯಾರಿಗೆ ಪಾಠ ಹೇಳಿರು? ವಿಜಯೇಂದ್ರ ತೀರ್ಥರು. ವಿಜಯೇಂದ್ರ ತೀರ್ಥರು ಯಾರ ಅವತಾರ? ವಿಭುಧೇಂದ್ರ. ಕ್ಲಿಯರಾ? ಏನ್ ಕನ್ಫ್ಯೂಷನಾ? ಇಲ್ಲ, ಕ್ಲಿಯರ್. ಓಕೆ. ಮದ್ವೇಷ ಪಾಪ. ಸೊ ಪ್ರಕೃತಿ, ಸಹನ, ಅಂಕಿತ ಡೌಟ್ ಇದೆಯಾ? ಕ್ಲಿಯರಾ? ಸರಿ, ಇದು ಒಂದು ವಿಷಯ ಮಾಡಿದಂತ ಹೇಳ್ತಾನೆ. ಆಮೇಲೆಲ್ಲ ನೋಡೋಣ ನಾವು. ಈ ಒಂದು ಘಟನೆ ಸರಿಯಾ? ಈ ಒಂದು ಘಟನೆ ಹೇಗ ನಡೆಯಿತು ಹಂಗಂತ ಕೇಳಿದರೆ, ವಿಜಯೇಂದ್ರ ತೀರ್ಥರಿಗೂ ರಾಯರಿಗೆ ಏನು ಸಂಬಂಧ? ಈಗ ನಾವು ಒಂದು ಸಂಬಂಧ ನೋಡಿದೆವು. ಏನ್ ಸಂಬಂಧ? ರಾಯರ ಶಿಷ್ಯರು ಪರಮ ಶಿಷ್ಯ. ಶಿಷ್ಯರು. ಸಾರಿ, ವಿಜಯೇಂದ್ರ ತೀರ್ಥರ ಶಿಷ್ಯರು ಪರಮ ಶಿಷ್ಯರು ರಾಯರು ನೋಡಿದೆವು. ಇನ್ನೊಂದು ಮುಖ್ಯವಾದ ಸಂಬಂಧ ಇದೆ. ವಿಜಯೇಂದ್ರ ತೀರ್ಥರು ಅವರಿದ್ದ ಕಾಲದಲ್ಲಿ, ಈಗ ವಯಸ್ಸಾದ ರೂಪದಲ್ಲಿ ಕಾಣಿಸ್ತಲ್ಲ, ಅದು ವಿಜಯೇಂದ್ರ ತೀರ್ಥರು. ಅವರ ಶಿಷ್ಯರು ಎದುರುಗಡೆ ಇದ್ದಾರಲ್ಲ, ಎದುರಿಸಿ ಯಾರಿದ್ದಾರೆ? ಸುಧೀಂದ್ರ ತೀರ್ಥರು. ராமநவமி உற்சவம் பண்ணும்போது விஜயேந்திர தீர்த்தரும் சுதீந்திர தீர்த்தரும் சேர்ந்து ராமர் பூஜை பண்ணிட்டு இருக்கும்போது திம்மன்ன பட்டரு யாரு? ராகவேந்தருடைய பூர்வாசிரம அப்பா. ராகவேந்தரோட பூர்வாசிரம பேர் என்ன? ಹೆಸರೇನು? ವೆಂಕಟನಾಥ. ಅವರ ಅಪ್ಪ ದಿಮ್ಮನ್ನ ಭಟ್ಟರು. ದೇ ವಿಸಿಟೆಡ್ ಕುಂಭಕೋಣ ಮಠ್ ಡ್ಯೂರಿಂಗ್ ದ ಸ್ಪೆಷಲ್ ಅಕೇಶನ್ ಆಫ್ ಶ್ರೀರಾಮನವಮಿ ಉತ್ಸವ. ಆಹಾ, ದೇ ಮೆಟ್ ವಿಜಯೇಂದ್ರ ತೀರ್ಥರು ಅಂಡ್ ಸುಧೀಂದ್ರ ತೀರ್ಥರು. ಆಗ ವಿಜಯೇಂದ್ರ ತೀರ್ಥರು ಹ್ಯಾಸ್ ಪಾಸ್ಡ್ ಒನ್ ರಹಸ್ಯ ಟು ಸುಧೀಂದ್ರ ತೀರ್ಥರು. ಏನು ಅಂದ್ರೆ, ಅವ್ರು ಯಾರ ಓದ್ತಾ ಇದ್ರು?
ಸುಧೀಂದ್ರ ತೀರ್ಥ. ವಿಜಯೇಂದ್ರ ತೀರ್ಥರು ಯಾರು ಓದಿದ್ರು? ವ್ಯಾಸರಾಜ. ವ್ಯಾಸರಾಜ. ವ್ಯಾಸರಾಜರು ವಿಜಯೇಂದ್ರ ತೀರ್ಥರಲ್ಲಿ ಒಂದು ರಹಸ್ಯ ಹೇಳಿದರು. ಫಾಲೋ ಮಾಡ್ತಾರಪ್ಪ ಎಲ್ಲಾರನ್ನೇ? ವ್ಯಾಸರಾಜರು ವಿಜಯೇಂದ್ರ ತೀರ್ಥರಲ್ಲಿ ಒಂದು ರಹಸ್ಯ ಹೇಳಿದರು. ಏನು ಅಂತ ಹೇಳಿದರೆ, ನಾನು ಮತ್ತು ಒಂದು ಅವತಾರ ತೆಗಿತೇನೆ. ಅವ್ರು ಏನನ್ನ ಅವತಾರ ತೆಗೆದ್ರು? ಅದಕ್ಕೆ ಮುಂಚೆ ಏನನ್ನ ಅವತಾರ ತೆಗೆದ್ರು ವ್ಯಾಸರಾಜರು? ಪ್ರಹ್ಲಾದ, ಆಮೇಲೆ ಮಾಲಿಕರಾಜ. ಆಹ್ಲೀಕರಾದ, ರಾಘವೇಂದ್ರ ಸ್ವಾಮಿ. ಆಮೇಲೆ ವ್ಯಾಸರಾಜರು, ಆಮೇಲೆ ಇನ್ನೊಂದು ಅವತಾರ ಏನು? ರಾಘವೇಂದ್ರ. ಸೊ ನಾನು ಮತ್ತೊಂದು ಅವತಾರವನ್ನು ತೆಗಿತೇನೆ. ಈವಾಗ ನಾನು ರಾಜೇಂದ್ರ ತೀರ್ಥ ಪೂರ್ವಾದಿ ಮಠ. ಇದಕ್ಕೆ ರಾಜೇಂದ್ರ ತೀರ್ಥ ಪೂರ್ವಾದಿ ಮಠ? ಜಯತೀರ್ಥರು, ವಿದ್ಯಾಧಿರಾಜರು, ಅಲ್ಲಿಂದ ಏನಾಗ್ತದೆ ಮತ್ತು ವ್ಯಾಸರಾಜ. ಸ್ಪ್ಲಿಟ್ ಆಗತ್ತೆ. ರಾಜೇಂದ್ರ ತೀರ್ಥರು, ಜಯಧ್ವಜ ತೀರ್ಥರು, ಪುರುಷೋತ್ತಮ ತೀರ್ಥರು, ಬ್ರಹ್ಮಣ್ಯ ತೀರ್ಥರು, ವ್ಯಾಸರಾಜ ತೀರ್ಥರು. ಆ ವ್ಯಾಸರಾಜ ಪರಂಪರೆ ಏನ್ ಹೆಸರು ಮೊದಲಿ? ರಾಜೇಂದ್ರ ತೀರ್ಥ ಪೂರ್ವ. ರಾಜೇಂದ್ರ ತೀರ್ಥ ಪೂರ್ವಾದಿ ಮಠ. ಪೂರ್ವಾದಿ ಮಠ. ಸೊ ಈ ಮಠಕ್ಕೆ ಮಧ್ವಾಚಾರ್ಯರು ಕೊಟ್ಟ ಸಂಸ್ಥಾನ ವಿಗ್ರಹ ಏನು? ಗೋಪಿ. ಮೂಲ ಮೂಲ ಗೋಪಾಲ ಗೋಪಿನಾಥ. ಮೂಲ ಗೋಪಾಲ ಮೂಲ ಕೃಷ್ಣ. ಗೋಪಾಲಕೃಷ್ಣ. ಆಗ ವ್ಯಾಸರಾಜರು ಹೇಳಿದರು, ಮೂಲ ಗೋಪಾಲ ಕೃಷ್ಣನ ಪೂಜೆ ಮಾಡಿದ ನಾನು ಮತ್ತು ಇನ್ನೊಂದು ಅವತಾರವನ್ನು ತೆಗಿತೇನೆ, ಅದಲ್ಲಿ ರಾಮದೇವರನ್ನ ಪೂಜೆ ಮಾಡ್ತೇನೆ. ಈ ಒಂದು ರಹಸ್ಯನ ಹೇಳಿದಾಗ ಮುಂದೆ ನಾನು ನಿನ್ನ ಪರಮ ಶಿಷ್ಯನಾಗಿ ಬರ್ತೇನೆಂಬ ವಿಷಯವನ್ನ ವಿಜಯೇಂದ್ರ ತೀರ್ಥರಿಗೆ ವ್ಯಾಸರಾಜರು ಹೇಳಿದ್ರು. ಕನ್ಫ್ಯೂಸ್ ಆತೆಯಾ? ಕ್ಲಿಯರಾ? ಗುರು ಅರಸರ ರಿಪೀಟ್ ಮಾಡ್ತಾರೆ. ಅರ್ಥ ಅಲ್ಲಮ್ಮ? ರಿಪೀಟ್ ಮಾಡಕು. ವ್ಯಾಸರಾಜರು ವಿಜಯೇಂದ್ರ ತೀರ್ಥರಲ್ಲಿ ರಹಸ್ಯವನ್ನು ಹೇಳಿದರು. ನಾನು ಈ ಪರಂಪರೆಯಲ್ಲಿ, ವ್ಯಾಸರಾಜ ಮಠ ಪರಂಪರೆ, ಅದೇನು ರಾಜೇಂದ್ರ ತೀರ್ಥ ಪೂರ್ವಾದಿ ಮಠ ಪರಂಪರೆಯಲ್ಲಿ ಮೂಲ ಗೋಪಾಲಕೃಷ್ಣನ ಪೂಜೆ ಮಾಡ್ತಾ ಇದ್ದೇನೆ. ಮುಂದೆ ಇನ್ನೊಂದು ಅವತಾರ ನನಗೆ ಇದೆ. ಆ ಅವತಾರದಲ್ಲಿ ನಿನ್ನ ಪರಂಪರೆಯಲ್ಲಿ ಪರಮ ಶಿಷ್ಯರಾಗಿ ಮತ್ತು ಬರ್ತೇನೆ. ಆವಾಗ ರಾಮದೇವರ ಪೂಜೆಯನ್ನು ಮಾಡ್ತೇನೆ ವಿಷಯವನ್ನ ಹೇಳಿದರು. ಯಾರು? ವ್ಯಾಸರಾಜರು ವಿಜಯೇಂದ್ರ ತೀರ್ಥರಿಗೆ. ಕ್ಲಿಯರಾ? ಆ ವ್ಯಾಸರಾಜರೇ ಮತ್ತೆ ಯಾರ ಅವತಾರ ಮಾಡಿದರು? ಈ ವಿಭುಧೇಂದ್ರ ತೀರ್ಥರು, ಚಿತ್ರಾಂಬಿತರ ತೀರ್ಥರು, ರಘುನಂದನ ತೀರ್ಥರು, ಸುರೇಂದ್ರ ತೀರ್ಥರು, ವಿಜಯೇಂದ್ರ ತೀರ್ಥರು, ಸುಧೀಂದ್ರ ತೀರ್ಥರು, ರಾಘವೇಂದ್ರರಾಗಿ ಬಂದಾರೆ. ಈ ವಿಜಯೇಂದ್ರ ತೀರ್ಥರು, ಸುಧೀಂದ್ರ ತೀರ್ಥರು ರಾಮನವಮಿ ಉತ್ಸವ ಮಾಡ್ತಾ ಇದ್ರು. ಆ ರಾಘವೇಂದ್ರ ತೀರ್ಥರು ಪೂರ್ವಾಶ್ರಮದಲ್ಲಿ ವೆಂಕಟನಾಥ ಅವರ ಅಪ್ಪ ದಿಮ್ಮಣ್ಣ ಭಟ್ಟರನ್ನ ಕರಕೊಂಡು ರಾಮನವಮಿ ಉತ್ಸವಕ್ಕೆ ಬಂದಿದ್ರು. ಆವಾಗ ವಿಜಯೇಂದ್ರ ತೀರ್ಥರು ಸುಧೀಂದ್ರ ತೀರ್ಥರ ಹತ್ರ ಹೇಳಿದರು, ಇಲ್ಲಿ ಎದುರುಗಡೆ ಇದ್ದಾನಲ್ಲ ಈ ಹುಡುಗ, ತೇಜಸ್ವಿ ಆಗಿದ್ದಾನಲ್ಲ, ವೆಂಕಟನಾಥ ಬೇರೆ ಯಾರಲ್ಲ, ನಮ್ಮ ಗುರುಗಳು ವ್ಯಾಸರಾಜರು ಅಂತ ಹೇಳಿದ್ರು. ಈ ವೆಂಕಟನಾಥ ಬೇರೆ ಯಾರಲ್ಲ, ನಮ್ಮ ಗುರುಗಳು ವ್ಯಾಸರಾಜರು ಅಂತ ಹೇಳಿದ್ರು. ಯಾರು? ವಿಜಯೇಂದ್ರ ತೀರ್ಥರು ಸುಧೀಂದ್ರ ತೀರ್ಥರಲ್ಲಿ. ಕ್ಲಿಯರಾ? ಕನ್ಫ್ಯೂಷನ್? ಈ ವಿಜಯೇಂದ್ರ ತೀರ್ಥರು ಸುಧೀಂದ್ರ ತೀರ್ಥರು ಅಂತ ಹೇಳ್ತಾರಪ್ಪ, ಇಲ್ಲಿ ಬಂದ ವೆಂಕಟನಾಥ ಎಂಬ ಹುಡುಗ ಬೇರೆ ಯಾರಲ್ಲ, ನಮ್ಮ ಗುರುಗಳು ವ್ಯಾಸರಾಜರು ತಿಳಿದ್ದಾರೆ. ದಟ್ ಮೀನ್ಸ್ ವ್ಯಾಸರಾಜರು ಇನ್ಕಾರ್ನೇಟೆಡ್ ಆಸ್ ಏನು? ವೆಂಕಟನಾಥ. ಮತ್ತು ಅವ್ರು ಯಾರಾಗ ಆಗ್ತಾರೆ ಮುಂದೆ? ರಾಘವೇಂದ್ರ ತೀರ್ಥರಾಗ ಆಗ್ತಾರೆ. ಕ್ಲಿಯರಾ? ಅದರಿಂದಲೇ ಸುಧೀಂದ್ರ ತೀರ್ಥರು ಇಂದ ವೆಂಕಟನಾಥನಿ ಪಾಠ ಹೇಳಿದರು. ಪಾಠ ಹೇಳಿದ ಮೇಲೆ ನೀನೇ ಸನ್ಯಾಸಾಶ್ರಮವನ್ನು ತಗೊಂಬೇಕು ಅಂತ ಎದಕ್ಕೆ ಹೇಳಿದ್ರು ಅಂದ್ರೆ, ವಿಜಯೇಂದ್ರ ತೀರ್ಥರು ಮೊದಲೇ ಅವರಿಗೆ ಸೂಚನೆ ಕೊಟ್ಟಿದ್ರು. ಇವರು ವ್ಯಾಸರಾಜರೇ ಇಲ್ಲಿ ಬಂದಿದ್ದಾರೆ, ಅವತಾರ ತೆಗೆದು ಇಲ್ಲಿ ಇವರು ಬಂದಿದ್ದಾರೆಂಬ ನಮ್ಮ ಗುರುಗಳು ವಿಜಯೇಂದ್ರ ಮೊದಲೇ ಹೇಳಿದ್ದಾರೆ, ಅದರಿಂದ ಇವರಿಗೆ ಕೊಡಬೇಕು, ನೀ ತಗೊಂಬೇಕು ಎಂಬ ವಿಷಯನ ತುಂಬಾ ಸ್ಟ್ರೆಸ್ ಮಾಡಿ ಹೇಳಿದರು. ವೆಂಕಟನಾಥ ರೆಫ್ಯೂಸ್ ಮಾಡಿದಾಗ ಸರಸ್ವತಿ ಆಚಾರ್ಯರು ಮಧ್ವರು ಬಂದು ರಾಮದೇವರೇ ಒಂದು ಮುಚ್ಚ ಹೇಳಿ ಎಲ್ಲಾ ದೇವತೆಗಳು ಬಂದು ಅನುಗ್ರಹ ಮಾಡಿದರು, ಸನ್ಯಾಸಾಶ್ರಮ ತಗೊಂಬೇಕು ಎಂಬ ಅದನ್ನ. ಪ್ರೋಕ್ಷಣ ಎಲ್ಲ ಐಡ ಇಡ್ತಾರೆ ಅವ್ರಿಗೆ ತಿಳಿದು ಇಲ್ಲ ಅಂದ್ರೆ ಏನು, ಆ ಸಮಯದವರೆಗೆ ಅವರಿಗಿಲ್ಲ, ಪ್ರಾರಬ್ಧ ಕರ್ಮ ಇತ್ತು ಅವ್ರಿಗೆ, ಅದಂತ ಇದು ಮಾಡಿ ನೋಡ್ರಿ. ಆಯ್ತಾ? ಕ್ಲಿಯರಾ? ಯಾರು ರಿಪೀಟ್ ಮಾಡ್ತೀರಿ? ಯಾರು ರಿಪೀಟ್ ಮಾಡಿದ್ರಾ? ಈ ಪರಂಪರೆ ಏನು? ವಿಭುಧೇಂದ್ರ ತೀರ್ಥರು ಅದು ಯಾರು? ವಿಜಯೇಂದ್ರ ತೀರ್ಥರು ಅದು ಯಾರು? ಇದರಿಂದ ಯಾರು ರಿಪೀಟ್ ಮಾಡ್ತೀರಿ?
ಹೇಳ್ತೀಯ ಹೇಳಿದ್ಯಾ ಅದರ ಗುರುಗಳಿಂದ ಹೇಳು, ವಿದ್ಯಾಗುರುಗಳಿಂದ ಹೇಳು. ವಿಭೂತಿ ಶ್ರೀಪಾದರಾಜರ ವಿದ್ಯಾಗುರುಗಳು ಬಂದು ವಿಭಜೇಂದ್ರ ತೀರ್ಥರು. ಶ್ರೀಪಾದರಾಜರು ಬಂದು ವ್ಯಾಸರಾಜರ ವಿದ್ಯಾಗುರುಗಳು. ವ್ಯಾಸರಾಜರು ಬಂದು ವಿಜಯೇಂದ್ರ ತೀರ್ಥರಿಗೆ ವಿದ್ಯಾಗುರುಗಳು. ಈ ವಿಜಯೇಂದ್ರ ತೀರ್ಥ ಬಂದು ವಿಭಜೇಂದ್ರ ತೀರ್ಥರ ಇನ್ನೊಂದು ಅವತಾರ. ಅದೇ ಮಾಡಿ ಬಂದು ವ್ಯಾಸರಾಜ ಬಂದು ವಿಜಯೇಂದ್ರ ತೀರ್ಥರಲ್ಲಿ ಇಂದ ಮಾಡಿ ನಾ ಬಂದು ಮಾಡಿ ಮತ್ತೊಂದು ಅವತಾರ ತೈತಾನೆ. ಈ ಆ ಅವತಾರದಲ್ಲಿ ಬಂದು ಮೂಲ ರಾಮರನ್ನ ಬಂದು ಪೂಜೆ ಮಾಡ್ತಾನೆ. ನೀನು ನೋಡ ಪರಮಶಿಕ್ಷಣ ಬರ್ತಾನ ಆ ಅಂಬಾ ವಿಷಯನ ಸುಧೀಂದ್ರ ತೀರ್ಥರ ಹತ್ರ ಬಂದು ಅಂದ್ರು. ಯಾರಂದ್ರೆ ವ್ಯಾಸರಾಜರ ಯಾತ್ರೆ ಹೇಳಿದ್ರು. ವಿಜಯೇಂದ್ರ ತೀರ್ಥ ಅಂದ್ರು. ವಿಜಯೇಂದ್ರ ತೀರ್ಥ ಬಂದು ಸುಧೀಂದ್ರ ತೀರ್ಥ ಬಂದು ರಾಮನವಮಿ ಉತ್ಸವ ಮಾಡ್ತಾರ. ಆಮೇಲೆ ವೆಂಕಟನಾಥನು ಅವ್ರ ಅಪ್ಪನು ಬರಾವನ ಇವಂತ ಇವ್ರದ ಬಂದು ವ್ಯಾಸರಾಜರೋಡ ಇನ್ನೊಂದು ಅವತಾರ ಹಂಗಂದು ಹೇಳಿರ. ಕ್ಲಿಯರಾ? ಈ ರ್ಯಾಂಡಮ್ ಕ್ವಶನ್ ಕೇಳ. ಶ್ರೀಪಾದರಾಜರ ವಿದ್ಯಾಗುರುಗಳು ಯಾರು? ಸ್ವರ್ಣವರ್ಣ ತೀರ್ಥರು. ಹಾ ಯಾರು ಹೇಳ್ತೀರಿ? ಕರೆಕ್ಟ್ ಇಲ್ಲ, ಹೇಳ್ಬೇಡ. ವಿಭೂದೇಂದ್ರ ತೀರ್ಥರು. ಸರಿ. ವ್ಯಾಸರಾಜರ ವಿದ್ಯಾಗುರುಗಳು ಯಾರು? ಶ್ರೀಪಾದರಾಜರು. ವೆರಿ ಗುಡ್. ಈಗ ವಿಜಯೇಂದ್ರ ತೀರ್ಥರ ವಿದ್ಯಾಗುರುಗಳು ಯಾರು? ವ್ಯಾಸರಾಜ. ವೆರಿ ಗುಡ್. ಅಷ್ಟಾನೆ. ವ್ಯಾಸರಾಜರ ಇನ್ನೊಂದು ಅವತಾರ ಯಾರು? ರಾಘವೇಂದ್ರರಿಗೆ ವಿಜಯೇಂದ್ರ ಏನಾಗಬೇಕು? ಪರಮಗುರು. ಅಷ್ಟಾನೆ. ಕ್ಲಿಯರಾ? ಇದುವರೆಗೆ ಕ್ಲಿಯರಾ? ಸೊ ಇದು ಈ ವಿಷಯನ ತರಕಲ್ರಿ. ಆಮೇಲೆ ಮತ್ತು ನೆಕ್ಸ್ಟ್ ವೀಕ್ ಇನ್ನು ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಇದೆ. ವಿಜಯೇಂದ್ರ ತೀರ್ಥರಲ್ಲಿ ಏನು ವಿಶೇಷ ಯಾರಿಗೆ ತಿಳಿಯದ? ಅವರ ಚರಿತ್ರೆ ಅಂತ ತಕೊಂಡ್ರೆ ಅವರು 64 ಆರ್ಟ್ಸ್ ಅವ್ರ ಎಕ್ಸ್ಪರ್ಟ್ ಅವರು. ಎಷ್ಟು? 64 ಆರ್ಟ್ಸ್. 64 ಆರ್ಟ್ಸ್ ಈಗ ನಾವಲ್ಲಿ ಒவ்வೊಂದು ಆರ್ಟ್ನು ಅವ್ರಿಗೆ ಎಲ್ಲಾನು ನೋಡೋದಿಲ್ಲ. ಒவ்வೊಂದು ಆರ್ಟ್ಲಿನೂ ಅವ್ರು ಹೆಂಗ ಅವರು ಬಂದು ಎಲ್ಲದಲ್ಲೂ ತಮ್ಮ ಎದುರುಗಡೆ ಇದ್ದ ಇನ್ನೊಂದು ಅದೇ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಆಗಿರುವವರು, ಆ ಕಲೆಯಲ್ಲಿ ಪಂಡಿತರಾಗಿರುವವರನ್ನ ಹೆಂಗ ಗೆದ್ದರು ಹಂಗಂಬ ವಿಷಯವನ್ನ ನೋಡುತ್ತೇವು. ಸೊ ಅದ್ರಲ್ಲಿ ಏನೇನು ಮತ್ತು ಷೋಡಶಬಾಹು ನರಸಿಂಹನ ಹೇಳಿ ವಿಷ ಪರಿಹಾರ ಮಾಡಿಕೊಂಡ್ರು. ಸೊ ಇವ್ರ ಕಥೆ ಏನೇನಿಲ್ಲ ನಾವು ನೋಡುತ್ತೇವೆ ಅಂದ್ರೆ, ಇವ್ರ ಕಥೆಯಲ್ಲಿ ಒಂದು ಮಾಂತ್ರಿಕ, ಮಲಯಾಳ ಮಾಂತ್ರಿಕ ಬಂದು ಈ ಇದೆಲ್ಲ ಮಾಡಿದ ಮಾಂತ್ರಿಕ ಅಂತ ಹೇಳ್ತಾರಲ್ಲ, ಈ ಪೇ ಪಿಶಾಚೆಲ್ಲ ಓಡ್ಸವ್ರೆಲ್ಲ ಇರಾರಲ್ಲ ಅಂತ ಅವರೆಲ್ಲ ಬಂದು ಮಾಂತ್ರಿಕೆಲ್ಲ ಮಾಡಿರು, ಅದನ್ನೆಲ್ಲ ಗೆದ್ದು ತೋರಿಸಿದ್ದಾರೆ. ಇನ್ನೊಂದು ಕಥೆ ಇದೆ, ಸಿಲ್ಕ್ ಕ್ಲಾತ್ ವೀವ್ ಮಾಡೋದು, നെയ്തൽ ತೆಲುಗು ತಮಿಳಿ, ಅದಲ್ಲಿ ಗೆದ್ದು ತೋರಿಸಿದ್ದಾರೆ. ಶಿಲೆಗಳನ್ನ ಇವರೇ ತನ್ನ ಕರಕಮಲದಿಂದ ಮಾಡಿ ತೋರಿಸಿದ್ದಾರೆ. ಈತು ಕುಂಭಕೋಣದಲ್ಲಿ ಹೋದ ನೋಡಬಹುದು. ಇದು ಒಂದು ಆರ್ಟ್. ಇನ್ನೊಂದು ಸರ್ಕಸ್ ಮಾಡೋವರಿದ್ದಾರಲ್ಲ, ಸರ್ಕಸ್ ಮಾಡಿದವರು ಮಾಡಿದ ಕಾರ್ಯವನ್ನ ಮೀರಿಸಿ ಒಂದು ಕಾರ್ಯವನ್ನು ಮಾಡಿ ತೋರಿಸಿದ್ದಾರೆ. ಆಮೇಲೆ ಹಾಡು ಮ್ಯೂಸಿಕ್ಲಿ ಗೆದ್ದು ತೋರಿಸಿದ್ದಾರೆ. ಸರಿಯಾ? ಇವರಿಗೆ ತುಂಬಾ ವಿಷಯ, ಇವರು ವಿಷ ಇಟ್ಟವ್ರನ್ನ ಜೈಚಿರು. ಒಂದ್ಸಾರಿ ಇವರನ್ನ ಮಾಂತ್ರಿಕ ಮಾಡಿ ಇವರು ಹೊಟ್ಟನ ತುಂಬಾ ಉಬ್ಬಿಸಿದಂಗ ಮಾಡಿಟ್ರು. ಒಬ್ರು ಅದನ್ನ ಪರಿಹಾರ ಮಾಡಿನ್ರು. ಹೆಂಗ ಮಾಡಿನ್ರು ಅದೆಲ್ಲ ನೋಡೋತೇವು. ಸರಿಯಾ? ತುಂಬಾ ಕಷ್ಟ ಇದೆ. ಸರಿಯಾ? ನೆಕ್ಸ್ಟ್ ವೀಕ್ ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡೋಣವಾ? ಇದೇನ್ ಹೇಳ್ತೇವೆ, ಈ ಮೂವಿ ರಿಲೀಸ್ ಆಗಕ್ ಮುಂಚೆ ಟ್ರೈಲರ್ ಬರೋದಿಲ್ಲ ಅಂತ ಮರಿ, ಇದು ಟ್ರೈಲರ್ ಕ್ಲಾಸ್. ಸರಿಯಾ? ವಿಜಯೇಂದ್ರ ತೀರ್ಥರ ಬಗ್ಗೆ ನೋಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಇದೆ ವಿಜಯೇಂದ್ರರಲ್ಲಿ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನಮ್ಮ ಮಧ್ವ ಮತದಲ್ಲಿ ತುಂಬಾ ಗ್ರಂಥಗಳನ್ನ ಹೆಚ್ಚು ಬರೆದವರಂದ್ರೆ ಇಬ್ಬರು. ಒಬ್ರು ವಾದಿರಾಜರು, ಇನ್ನೊಬ್ರು ವಿಜಯೇಂದ್ರ ತೀರ್ಥರು. 104 ಗ್ರಂಥಗಳು ಬರೆದಾರೆ. ಎಷ್ಟು? 104. 104.
ಎಷ್ಟು ಟೈಮ್ ಇದ್ದಿರ್ಕ ಅವರಿಗೆ 104 ಗ್ರಂಥಗಳನ್ನ ಬರೆದಾರೆ. ಗುರುಗಳೇ ಅವ್ರ ಡೌಟ್ ವ್ಯಾಸರಾಜರು ಯಾರಿಗೆ ಗುರು ಅಂದ್ರಿ? ವಿದ್ಯಾಗುರು ಇನ್ನೊಂದ್ಸರಿ ಹೇಳಮ್ಮ. ವ್ಯಾಸರಾಜರು ಹ್ಮ್ ಯಾರಿಗೆ ಗುರು? ವ್ಯಾಸರಾಜರ್ ಯಾರಿಗೆ ಗುರುಗಳು ಹಂಗಂತ ಕೇಳ್ತೀಯ? ಹ್ಮ್ ಪರಂಪರೆ ಇಲ್ಲಿಯಾ ಇಲ್ಲ ವಿದ್ಯೆ ಓದಿ ಹೇಳಿಕೊಡೋದಿಲ್ಲಿಯಾ? ವಿದ್ಯಾ. ವಿದ್ಯೆಯಲ್ಲಿ ವಿಜಯೇಂದ್ರ ತೀರ್ಥರಿಗೆ ಸನ್ಯಾಸ ಮೊದಲಿ ಕೊಟ್ಟವರು ಅವರೇ, ಹಾ ಪಾಠವನ್ನು ಹೇಳಿಕೊಟ್ಟವರು ಅವರೇ. ಸರಿಯಾ? ಹ್ಮ್ ಆಮೇಲೆ ಹೆಂಗ್ ಇಲ್ಲಿ ಬಂದ್ರು ಅಂತ ಕೇಳ್ತಾರ? ಆ ಕಥೆಲ್ಲ ಆಮೇಲೆ ಹೇಳ್ತಾನೆ. ಈಗ ವ್ಯಾಸರಾಜ ಪರಮಹಂಸರು ಬಂದಿರ್ಬೇಕು ಅವರು, ಕರೆಕ್ಟಾ? ಹೆಂಗ ಬಂದಿರ್ಬೇಕು ಈಗ ಬಂದಿದ್ರೆ? ವ್ಯಾಸರಾಜರ ಶಿಷ್ಯರ ಶ್ರೀನಿವಾಸ ತೀರ್ಥರು, ರಾಮತೀರ್ಥರು, ಲಕ್ಷ್ಮೀಕಾಂತ ತೀರ್ಥರು ಹಿಂಗಂತ ಅವ್ರು ಬರಬರ್ ಓದ್ತಾ ಇದೆ, ಕರೆಕ್ಟಾ? ಇವ್ರೇಂಗ್ ಇಲ್ಲಿ ಜಂಪ್ ಆದ್ರು? ಅದಕ್ಕೇನು ಕಥೆ ಇದೆ, ಅದೆಲ್ಲ ನೋಡೋಣವ. ಇಲ್ಲಿರ ಅವ್ರು ಹೆಂಗ್ ಇಲ್ಲಿ ಬಂದಿದ್ರು ತಿಳಿಯದ ಆ ಕಥೆ ಎಲ್ಲ ಯಾರಿಗೂ? ಸರಿ, ಇಂಟ್ರೆಸ್ಟಿಂಗ್ ಸ್ಟೋರೀಸ್ ತುಂಬಾ ಇದೆ. ನಾವು ನೆಕ್ಸ್ಟ್ ವೀಕೆಂಡ್ ನೋಡೋಣ. ಈ ವಾರ ಬೇರೆದು ಡೌಟ್ ಇದೆಯಾ? ಅಂಕಿತಾ ಒಂದು ಡೌಟ್ ಕೇಳಿದ್ರು ಹೋದ ವಾರ. ನಾ ಒಂದು ಇಂಟೆನ್ಷನಲಿ ಐ ಡೆಂಟ್ ಗಿವ್ ದ ರೆಸ್ಪಾನ್ಸ್ ಪರ್ಸನಲ್, ಸರಿಯಾ? ಸೊ ಡೌಟ್ ಏನಂದ್ರೆ, ಅಂಕಿತಾ ನೀ ಕೇಳ್ತೀಯ ಕ್ಲಾಸ್ಲಿ, ನಾನೇ ಅಲ್ಲವಾ? ಸರಿ, ಅವಳು ಬಂದು ಎಲ್ಲಿಯೋ ಸೇರಿ ಎಲ್ಲಾರು ಕೂಡ ಗೆಟ್ ಟುಗೆದರ್ ಎಲ್ಲ ಹೋಗಿದ್ರು. ಹೋದಾಗ ಎಲ್ಲಾರು ಕೇಳಿರಂತೆ ಎದಕ್ಕೆ ಬೊಟ್ಟು ಇಟ್ಟಂಡೆ ಅಂತಾನೆ ಗುಡಿ ಹೋಗ್ಬೇಕಾ ಅನ್ನೋದು ಕ್ವಶನ್ ಬಂತು, ಕರೆಕ್ಟಾ? ಅದ್ರ ಕ್ವಶನ್ ಕ್ವಶನ್ ಏನಂದ್ರೆ ಯಾಕೆ ಬೊಟ್ಟಿಟ್ಟಿರ್ಬೇಕು, ಬೊಟ್ಟಿಲ್ಲ ಅನ್ಕೊಂಡ್ರೆ ನಾನು ಸನಾತನ ಇರ್ತಾನೆ. ಸರಿ. ಸೊ ನಮ್ಮ ಶಾಸ್ತ್ರೋಕ್ತವಾಗಿ ಏನು ಆಚಾರ್ಯರು ಕೃಷ್ಣಾಮೃತ ಮಹಾರ್ಣವ ಮಾಡಿದ್ದಾರೆ. ನಾ ಫಸ್ಟ್ ಜನಿಸಿ ಹೇಳ್ತಾನೆ. ಕೃಷ್ಣಾಮೃತ ಮಹಾರ್ಣವ ಅಂತ ಒಂದು ಗ್ರಂಥ, ಅದರಲ್ಲಿ ಗೋಪಿಚಂದನ ಮಹಿಮೆಯನ್ನು ಹೇಳಿದ್ದಾರೆ. ಅದ್ರಲ್ಲಿ ಹೇಳಾವೇರೆ, ಯಾರೊಬ್ಬರು ಗೋಪಿಚಂದನ ಧಾರಣವನ್ನು ಮಾಡುತ್ತಾ ಎದುರುಗಡೆ ಗೋಪಿಚಂದನ ಧಾರಣ ಮಾಡಿದವರನ್ನ ನೋಡಿದರೆ, ಯಾರು ಹಾಕಿಂಡವರಲ್ಲ, ಗೋಪಿಚಂದನ ಹಾಕಿಂಡವರನ್ನ ನೋಡಿದರೆಯೇ ನಮ್ಮಲ್ಲಿರೋ ಪಾಪಗಳ ಪರಿಹಾರ ಆಗ್ತದೆ. ಹೆಂಗ? ಸೊ ಅದಕ್ಕೆ ಏನ್ ಮಾಡ್ಕೋ, ಇಲ್ಲಿರೋವರೆಲ್ಲ ಗೋಪಿಚಂದನ ಹಾಕಿಂಡವರನ್ನ ಬೆಳಿಗ್ಗೆ ಅವರವ್ರ ಅಪ್ಪನ ಹಾಕ್ಯೋ ಅಂತ ಹೇಳಿ ಹುಡುಕು, ಅಣ್ಣಂದ್ರನ್ನ ಹಾಕ್ಯೋ ತಮ್ಮಂದನ್ನ ಹಾಕ್ಯೋ ಅಂತ ಹೇಳಬೇಕು, ನೀವೆಲ್ಲ ನೋಡ್ಬೇಕು, ಸರಿಯಾ? ಯಾರು ಗೋಪಿಚಂದನ ಹಾಕಿಲ್ಲದ ಹಣನ ನಾವು ನೋಡುತ್ತೇವೋ ಅವ್ರನ್ನ ನೋಡಿದ್ರೆ ನಮಗೆ ಪಾಪ ಬರ್ತಂತೆ. ಸೊ ಏನಾಯ್ತು? ಹಾಕಿಂಡವ್ರನ್ನ ನೋಡಿದ್ರೆ ಪುಣ್ಯ, ಹಾಕಿಲ್ಲ ಹಂಗಿರ ಅವ್ರನ್ನ ನೋಡೋವರಿಗೆ ಪಾಪ, ಅಂದ್ರೆ ಹಾಕಿಲ್ಲಾರ ಹಂಗಾರೆ ಇಷ್ಟು ಪಾಪ. ಏನೊಂದು ಕಾರ್ಯ ಮಾಡಿದ್ರು ಸರಿ, ನಾಳೆಗಿಂತ ಸಂಧ್ಯಾವಂದನ ಮಾಡ್ತಾನೆ, ಎಲ್ಲ ದೇವ್ರ ಪೂಜೆ ಮಾಡ್ತಾನೆ, ಇಲ್ಲ ಬೇರೆದು ಗುಡಿ ಹೋಗಿ ಪ್ರದಕ್ಷಿಣ ನಮಸ್ಕಾರ ಮಾಡ್ತಾನೆ, ರಾಯರಿಗೆ ಸೇವೆ ಮಾಡ್ತಾನೆ ಅಂತ ಹೊರಟ್ರು. ಆದ್ರೆ ಹಣ ಇಲ್ಲಿ ಗೋಪಿಚಂದನೇ ಇಲ್ಲ, ರಿಸಲ್ಟ್ ಪೂರ್ತಿಯ ಸಿಕ್ಕತ್ತೆ ಆದ್ರೆ ಇಲ್ಲ. ಸೊ ನಾ ಇಷ್ಟು ಮಾಡಿದಲ್ಲ, ಇದಕ್ಕೆ ನಂಗೆ ಪಾಲನೆ ಸಿಕ್ಕಲ್ಲ ಹಂಗಂತ ಕೇಳಿದ್ರೆ, ಗೋಪಿಚಂದನ ಹಾಕಿಲ್ಲ ಹಂಗ ನಾವು ಒಂದು ಕಾರ್ಯಗಳನ್ನ ಮಾಡಿದ್ರೆ ಫಲ ಆಗೋದಿಲ್ಲ. ಇದು ಇಲ್ಲಿ ಸೇಮ್ ಥಿಂಗ್ ವೆಲ್ ಅಪ್ಲಿಕಬಲ್ ಟು ಲೇಡೀಸ್ ಆಲ್ಸೋ. ಲೇಡೀಸ್ ಖಂಡಿತವಾಗಿ ಸ್ತ್ರೀಗಳು ಹಣೆಯಲ್ಲಿ ಬೊಟ್ಟು ಇಟ್ಟಬೇಕು. ಬೊಟ್ಟು ಇಲ್ಲದೆ ಮಾಡುವಂತಹ ಕಾರ್ಯಗಳು ಫಲ ಕೊಡೋದಿಲ್ಲ, ಅದು ಅಮಂಗಳ ಸೂಚನೆ. ಏನು ಅಮಂಗಳ? ಅಮಂಗಳ ಅಂದ್ರೆ ಕೆಟ್ಟ ವಿಷಯಗಳ ಸೂಚನೆ. ಇದೆಯಾ? ನಾವೆಲ್ಲ ಒಳ್ಳೆ ವಿಷಯ ಮನೆ ನಡೀತಾ, ಎಲ್ಲಾರು ಒಳ್ಳೇದಾತಾನೆ ಇದ್ದೇವು. ಆಗ ಬೊಟ್ಟು ಯಾರ ಮನೇಲಿ ಇಲ್ಲ ಹಂಗಾರ? ಯಾರೋ ಮನೇಲಿ ಕಾಲ ಆಗಿದ್ದರೆ ಕೇಳ್ತಾರಲ್ಲ, ಮನೆಗೆ ಯಾರೋ ಹೋಗಿದ್ದಾರಲ್ಲ, ಆಗರ ಮನೆಯಲ್ಲಿ ತಾನೆ ಏನ್ ಮಾಡಾರ ಅವರು? ಬೊಟ್ಟು ಇಟ್ಟಿಲ್ಲ ಆಗಿರಾರು. ಸೊ ಶುದ್ಧವಾರ ಅವ್ರ ಮನೇಲಿ ಏನ್ ಮಾಡಕ್ ಮತ್ತೆ? ಬೊಟ್ಟು ಯಾವಾಗಲೂ ಇಟ್ಟಬೇಕು. ಕ್ಲಿಯರಾ? ಇನ್ನೊಂದು ಸೈಂಟಿಫಿಕ್ ರೀಸನ್ ಯಾರಿಗೆ ತಿಳಿಯದ? ಚಿನ್ಮಯ್ಯ ಯಾರು ಹೇಳ್ತಾರೆ? ಅಂಕಿತಾ ಹೇಳಿದಿ. ಚಿನ್ಮಯ್ಯ ಅನ್ನೋದು ರೀಸನ್ ಹೇಳ್ತಿ, ಹೇಳಮ್ಮ. ಸೇಮ್ ಅದೇ ರೀಸನ್ ಗುರುಗಳೇ. ಅದು ಹಿಪ್ನೋಟೈಸ್ ಮಾಡೋದು ಅಂದ್ರೆ ಏನು? ಈಗ ಒಬ್ಬರನ್ನ ಬಂದು, ಈಗ ಸಣ್ಣ ಮಕ್ಕಳನ್ನೆಲ್ಲಿಯೋ ಕರ್ಕೊಂಡು ಹೋಗ್ಬೇಕು, ಇಫ್ ದೇ ವಾಂಟ್ ಟು ಟೇಕ್ ದ ಕಂಟ್ರೋಲ್
ಓವರ್ ಅದರ್ಸ್. ಇನ್ನೊಬ್ಬರನ್ನ ತಮ್ಮ ಕಂಟ್ರೋಲಿಗೆ ತಗೊಬೇಕು ಅಂದ್ರೆ ಅವ್ರೇನ್ ಮಾಡ್ತಾರೆ, ಎರಡು ಕಣ್ಣಿಗೆ ಮಧ್ಯದಲ್ಲಿ, ಪುರುವದ ಮಧ್ಯದಲ್ಲಿ ಇಲ್ಲವಾ, ಅಲ್ಲಿ ನೋಡ್ತಾ ಇದ್ದಾರೆ. ಗುರುಗಳೇ, ಮತ್ತು ನಾ ಕೇಳಿದ್ರೆ ಬೊಟ್ಟೆ ಹಾಕಿಂದ್ರೆ ಥರ್ಡ್ ಐ ಅಗ್ನೇಯ ಚಕ್ರ ಅಲ್ಲಿ ಚಕ್ರ ಇದೆ, ಕರೆಕ್ಟ್. ಅದಕ್ಕೆ ಅಲ್ಲಿ ಕಂಟ್ರೋಲ್ ಮಾಡ್ತಾರೆ. ಸೊ ಏನಾಗುತ್ತೆ, ಫೋಕಸ್ ಇಲ್ಲಿ ನಾವು ಇಂಟ್ಯೂಷನ್ ಅಂತ ಬೊಟ್ಟು ಇಟ್ಟುಕೊಳ್ಳುವವರಿಗೆ ಏನಾಗುತ್ತೆ, ಫೋಕಸ್ ಆ ಚಕ್ರ ಇಂಟ್ಯೂಷನ್ ಓಪನ್ ಜಾಸ್ತಿ. ಆಗುತ್ತೆ. ಇನ್ನೊಂದು ಎದುರುಗಡೆ ಇರುವವರು ದೇ ಕಾಂಟ್ ಟೇಕ್ ದ ಕಂಟ್ರೋಲ್ ಓವರ್ ಅಸ್. ಸರಿಯಾ? ಸರಿ ಗುರುಗಳೇ. ಇನ್ನೊಂದು ಸೈಂಟಿಫಿಕ್ಲಿ ಈ ಒಂದು ಸ್ಥಾನದಲ್ಲಿ ಎಸ್ಪೆಷಲಿ ಅರಿಶಿನ ಕುಂಕುಮ ಸೇರಿದ ಬೊಟ್ಟನ್ನ ಇಟ್ಟುಕೊಂಡ್ರೆ ಅದು ಸೈಂಟಿಫಿಕ್ಲಿನೂ ನಾಡಿಗಳಲ್ಲಿ ಹೋಗಿ ಸೇರತ್ತೆ, ಮೈನ ಕೂಲ್ ಮಾಡುತ್ತೆ ಆಕ್ಚುಲ. ಸ್ಟ್ರೆಸ್ ಆಂಗ್ಸೈಟಿ ರೆಡ್ಯೂಸ್ ಮಾಡುತ್ತೆ. ಸೊ ಬೊಟ್ಟಿಟ್ಟು ಮಾಡವಾ. ನೆಕ್ಸ್ಟ್ ವೀಕ್ ವಿಜಯೇಂದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನೋಡೋಣ. ಸೊ ನೆಕ್ಸ್ಟ್ ವೀಕ್ ಕ್ಲಾಸ್ ಪ್ಲಾನ್ ಮಾಡಿಲ್ರಿ, ಓಕೆವಾ? ನಿಮ್ಮ ಬೇರೆ ಕ್ಲಾಸ್ ಏದೋದ್ರೆ ನಾನು ಏನ್ ಮಾಡ್ತಾನೆ, ಮುಡದವರಿಗೆ ಐ ಆಮ್ ನಾಟ್ ಚೇಂಜಿಂಗ್ ದ ಕ್ಲಾಸ್ ಟೈಮಿಂಗ್. ಪ್ರತಿ ಮಚ್ ಸಂಡೇ ತಾನೆ ಇಡ್ತೇವು. ನಾ ಅದಕ್ಕೆ ಇವತ್ತು ಫುಲ್ ಡೇ ನಾವು ಫ್ರೀ, ಆದರೆ ಯಾರು ಬರ್ಲಾರು ಅಂತ ಅದನ್ನ ನಾ ಈ ಟೈಮ್ ತಿರ್ಸಿ ಇಡ್ತಾನೆ, ಓಕೆವಾ? ಈ ಟೈಮ್ ತಾನೆ ಎಲ್ಲಾರು ಬರ್ತಿರಿ ಅಂತ ಇಡ್ತಾ ಇದ್ದಾನೆ, ಆ ಟೈಮ್ ನಮಗೆ ಸಿಕ್ಲಾ ಅಂದ್ರೆ ಕಷ್ಟ. ಓಕೆ, ಇನ್ನೊಂದು ಏನಂದ್ರೆ ಐ ಆಮ್ ವೆರಿ ಓಪನ್. ಬ್ಯಾಚ್ 2 ನಂಗೆ ತುಂಬಾ ಪ್ರೆಷರ್ ಇದೆ. ಬ್ಯಾಚ್ 2 ಬೇಗ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಈ ಬ್ಯಾಚ್ ನಾನು ಇನ್ನು ಕೊಂಚ ಮುಡಿಸಿ ಕೊಡಬೇಕು ಅಂತ ನೋಡ್ತಾ ಇದ್ದಾನೆ, ಸರಿಯಾ? ಇಲ್ಲ ಅಂದ್ರೆ ಇಲ್ಲಿ ಸ್ಲೋ ಹೋಗುವ ಅಂತ ಹೇಳಿದ್ರೆ ನಾ ಬ್ಯಾಚ್ 2 ಸ್ಟಾರ್ಟ್ ಮಾಡಿ ಅಲ್ಲಿ ಅವ್ರಿಗೆ ಬ್ಯಾಗ್ ಕವರ್ ಮಾಡ್ತಾ ಬಂದ್ಬಿಡ್ಬೇಕು, ಸರಿಯಾ? ಸೊ ಬೇಸ್ಡ್ ಆನ್ ದ ರೆಸ್ಪಾನ್ಸ್ ಇನ್ ಬ್ಯಾಚ್ 1 ಐ ವಿಲ್ ಕವರ್ ಮೆಜಾರಿಟಿ ಆಫ್ ದ ಪೋರ್ಷನ್ಸ್. ಇಲ್ಲ ಅಂದ್ರೆ ಐ ವಿಲ್ ಸ್ವಿಚ್ ಇನ್ ಬ್ಯಾಚ್ 2 ಫೋಕಸ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡುವ. ಬಟ್ ಬ್ಯಾಚ್ 2 ವಿಲ್ ಬಿ ವೆರಿ ಸ್ಟ್ರಿಕ್ಟ್, ಓಕೆವಾ? ಬ್ಯಾಚ್ 2 ತುಂಬಾ ಸ್ಟ್ರಿಕ್ಟ್ ಆಗಿರುತ್ತೆ. ಅಟೆಂಡೆನ್ಸ್, ಇನ್ ಟರ್ಮ್ಸ್ ಆಫ್ ಅಟೆಂಡೆನ್ಸ್, ರಿವಿಷನ್, ಎವ್ರಿ ವೀಕ್ ಹೋದವಾರ ಇದನ್ನ ಕ್ವಿಸ್ ಇರೋದು, ಪ್ರಾಪರ್ ಆನ್ಸರ್ ಮಾಡಬೇಕು, ಎಲ್ಲನೇ ಇರುತ್ತೆ. ಸೊ ಯು ಆರ್ ಆಲ್ ಇನ್ ಈ ಕೋವಿಡ್ ಬ್ಯಾಚ್ ಅಂತ ಹೇಳ್ತಾ ಇದಾರಲ್ಲ, మరి ಕೋವಿಡ್ ಬ್ಯಾಚ್ ತರ ಓಡಿಸ್ಬಿಟ್ರಿ ಜಾಲಿಯಾಗಿ. ಬಟ್ ಇನ್ನು ಮುಂದೆ ಬರುವ ಕ್ಲಾಸ್ ಎಲ್ಲ ಇನ್ನು ಕಷ್ಟನ. ಗ್ರಂಥಗಳ ಒಳಗೆ ಹೋಗ್ಬೇಕು, ಇನ್ನು ಡೀಪ್ ಫಿಲಾಸಫಿ ಒಳಗೆ ಹೋಗ್ಬೇಕು. ರಾಮಾಯಣ ಮಹಾಭಾರತ ನಾವು ಇನ್ನು ಒಳಗೆ ಹೋಗಿಲ್ಲ, ಸೊ ಅದೆಲ್ಲ ಹೋಗ್ಬೇಕು ವಿತ್ ತಾತ್ಪರ್ಯ. ಸೊ ಅದರಿಂದ ಡೆಡಿಕೇಟೆಡ್ ಟೈಮ್ ಸ್ಪೆಂಡ್ ಮಾಡಕ್ ನೋಡಿ. ತಿಂಗ್ ಇನ್ನೂ ಕ್ಲಾಸ್ ಇರೋದು, ಎಕ್ಸಾಮ್ ಇರೋದು, ಹೋಮ್ವರ್ಕ್ ಇರೋದು, ಈ ಜಸ್ಟ್ 1 hour ಸ್ಲಾಟ್ ಮುಡೋದವರೆಗೆ ಇದಕ್ಕಂತ ಪ್ಲಾನ್ ಮಾಡಿಲ್ಲ, ಸರಿಯಾ? ಬರಲ್ಲ ಅಂದ್ರೆ ಇನ್ಫಾರ್ಮ್ ಮಾಡ್ರಿ, ದಟ್ಸ್ ಫೈನ್. ಓಕೆವಾ? ಓಕೆಮಾ, ಸರಿ. ಇವತ್ತು ನಾವು ನೋಡಿದ ಈ ಒಂದು ವಿಜಯೇಂದ್ರ ತೀರ್ಥರ ಬಗ್ಗೆ ಮಾಡಿದ ಮಾತುಗಳನ್ನ ಗುರುವ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪುರಾಣ ಅಂತರ್ಗತ ಸೀತಾಪತಿ ರಾಮಚಂದ್ರ ಮೂರ್ತಿ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ನೆಕ್ಸ್ಟ್ ವೀಕ್ ಮುಡದವರಿಗೆ ಒಂದು ಕ್ಲಾಸ್, ಇಲ್ಲ ಚಾನ್ಸ್ 2 ಕ್ಲಾಸ್ ತೆಗಿಲಕ್ ನೋಡ್ತಾನೆ. ಇಲ್ಲ ಅಂದ್ರೆ ಪರವಾಗಿಲ್ಲ, ಒಂದು ಕ್ಲಾಸ್ ಆದ್ರೂ ನಾವು ಫುಲ್ ಅಂಡ್ ಫುಲ್ ಓನ್ಲಿ ವಿಜಯೇಂದ್ರ ತೀರ್ಥರು, ಓನ್ಲಿ ಸ್ಟೋರೀಸ್, ಓಕೆ? ನಾನು ಪಿಕ್ಚರ್ಸ್ ಎಲ್ಲ ತೆಗೆದಿಟ್ಟಿದ್ದಾನೆ. ನಾವು ಆಕ್ಚುಲಾ ನಾನು ಕೊಂಚ ಪ್ರಿಪೇರ್ ಮಾಡ್ತಾ ಇದ್ದೆ, ಸರಿ ರೆಸ್ಪಾನ್ಸ್ ತುಂಬಾ ಕಮ್ಮಿ ಆಗುತ್ತೆ, ನಾನು ಬಿಟ್ಟುಬಿಟ್ಟೆ. ಪಿಕ್ಚರ್ಸ್ ತುಂಬಾ ಇದೆ. ನಾವು ಅಮ್ಮನ್ ಸತ್ಯನಾಥನ್ ಮಾಡಿದ ವಿಜಯೇಂದ್ರ ತೀರ್ಥರ ಗ್ರಂಥ ಇದೆ, ಅದ್ರಲ್ಲಿ ಬಂದು ನಮಗೆ ಒಳ್ಳೆ ಪಿಕ್ಚರ್ಸ್ ಇದೆ. ನೀವು ಬಂದು ಯು ಆಲ್ ವಿಲ್ ಡೆಫಿನೆಟ್ಲಿ ಲೈಕ್. ಒಬ್ಬೊಂದಕ್ಕೂ ಪಿಕ್ಚರ್ಸ್ ಇದೆ, ಸರಿಯಾ? ಇದು ಒಂದು ಕುಂಭಕೋಣಂ ಮಂಗಳಾಂಬಿಕೆ ಕುಂಬೇಶ್ವರರು. ಈ ಮಂಗಳಾಂಬಿಕೆ ವಿಜಯೇಂದ್ರ ತೀರ್ಥರಿಗೆ ಅಷ್ಟು ಅನುಗ್ರಹ ಮಾಡಿದ್ದಾರೆ. ಕುಂಭಕೋಣ ಯಾರು ಹೋಗಿದ್ರಿ ಇನ್ನು? ನಾ ಹೋಗಿದ್ದೆ. ಮಂಗಳಾಂಬಿಕೆ ಗುಡಿ ಹೋದರೆ ಮಂಗಳಾಂಬಿಕೆ ದೇವರಿಗೆ ಎದುರುಗಡೆ ದರಿಸ ಒಂದು ಆಸನ ಹಾಕಿಟ್ಟಿರ್ತಾರೆ. ಅಲ್ಲಿ ಬಂದು ಇಟ್ ವಾಸ್ ರಿಟನ್ ದಟ್ ವಿಜಯೇಂದ್ರ ತೀರ್ಥರು ಯೂಸ್ ಟು ಡೂ ಧ್ಯಾನ ಇನ್ ದಿಸ್ ಪ್ಲೇಸ್ ಹಾಕಿಟ್ಟಿರ್ತಾರೆ. ವಿಜಯೇಂದ್ರ ತೀರ್ಥರ ಅಮರ್ದು ಧ್ಯಾನಂ செய்த இடம் ಹಂಗಂತ. ಮಂಗಳಾಂಬಿಕೆ ಒவ்வೊಂದು ಸಾರಿ ವಾದಕ್ಕೆ ಒவ்வೊಂದು ಆರ್ಟಿಸ್ಟ್ ಕೂಡ ಜೊತೆಯಾಗಿ ಇವರು ಕಂಪೀಟ್ ಮಾಡಕ್ ಹೋದಾಗ ಅದ್ರಲ್ಲಿ ಏನ್ ಮಾಡಿದ್ರು, ಮಂಗಳಾಂಬಿಕೆಯನ್ನು ಬಂದು ನಮಸ್ಕಾರ ಮಾಡಿದಾಗ ಮಂಗಳಾಂಬಿಕೆ ಅಮ್ಮನವರು ಕೊರಳಲ್ಲಿ ಇರುವ ಆ ಹಾರ, அந்த மாலை வந்து பறந்து போய் விஜயேந்திர கழுத்துல விழுகுமா. ದಟ್ ಇಸ್ ಸ್ಪೆಷಾಲಿಟಿ ಅಲ್ಲಿ. ಹಂಗ ಅನುಗ್ರಹ ಪಡೆದು ವಿಜಯೇಂದ್ರ ತೀರ್ಥರು ಒಂದೊಂದಲ್ಲಿ ಗೆದ್ದಿದ್ದಾರೆ, ಸರಿಯಾ? ಅದರಿಂದ ವಿಜಯೇಂದ್ರ ತೀರ್ಥರಲ್ಲಿ ಮಂಗಳಾಂಬಿಕೆ ಒಂದು ಸ್ಪೆಷಲ್ ಒಂದು ಸ್ಥಾನ ಇದೆ ಅವರ ಕಥೆಯಲ್ಲಿ, ಚರಿತ್ರದಲ್ಲಿ. ಸರಿ, ತಮ್ಮಲ್ಲಿ ತುಂಬಾ ವಿಷಯಗಳಿದೆ, ವಿಲ್ ಕವರ್. ಸರಿ, ಡೌಟ್ ಇದೆಯಮ್ಮ? ಇಲ್ಲಾಂದ್ರೆ ಕ್ಲಾಸ್ ಮುಗಿಸಿ. ಸಾರಿ, ನಾ ತುಂಬಾ ಲೇಟ್ ಆಗಿತ್ತು ಸ್ಟಾರ್ಟ್ ಮಾಡ್ಲಕ್ಕನು. ಇದ್ರೂ ಅಟ್ಲೀಸ್ಟ್ ನೀವೆಲ್ಲ ಬಂದಿದ್ರಿ ಅಂತ ನೋಡಿದೆ. ಸೊ ದಟ್ ಆಫ್ ಕವರಿಂಗ್ ಮಿನಿಮಮ್
ಡೌಟ್ ಇದೆಯಾ? ಇಲ್ಲ. ಸರಿ ಸರಿ, ಎಲ್ಲರಿಗೂ ಒಳ್ಳೇದಾಗಲಿ, ಆಶೀರ್ವಾದ ಮಾಡ್ತಾನೆ. ಹರಿವಾಯು ಗುರುಗಳ ಪರಿಪೂರ್ಣ ಅನುಗ್ರಹವಾಗಲಿ. ಈ ವಾರ ನಮಗೆ ಫುಲ್ ಆರಾಧನಾ ವಾರ. ರಘುವರಿಯ ತೀರ್ಥರು ಯಾರು? ರಘುತ್ತಮ ತೀರ್ಥರ ಗುರುಗಳು, ಅವರ ಆರಾಧನೆ ನಿನ್ನೆ. ಸತ್ಯಪೂರ್ಣ ತೀರ್ಥರು ಇದ್ದಾರೆ, ಅವರು ಉತ್ತರಾಜಮಠ ಪರಂಪರೆಯಲ್ಲಿ ಬಂದವರು. ಅವರ ಶಿಷ್ಯರ ತನ ಸತ್ಯವಿಜಯ ತೀರ್ಥರು, ಸತ್ಯವಿಜಯ ನಗರ ಅಂತ ಆರಣಿಲಿದೆ. ಸತ್ಯಪ್ರಿಯ ತೀರ್ಥರು ಅಂತ ಇನ್ನೊಬ್ಬರು, ಮಾಣಾಮೋದರೆ ಅಂತ ಒಂದು ಊರಿದೆ, ಅಲ್ಲಿ ಮೂಲ ಬೃಂದಾವನ ಇದೆ. ಇವರಿಗೆ ಗುರುಗಳು ಸತ್ಯಪೂರ್ಣ ತೀರ್ಥರು, ಅವರ ಆರಾಧನೆ ಬಂತು ಮೊನ್ನೆ. ಆಮೇಲೆ ಹೋದ ವಾರ ನೋಡಿದರೆ ಶ್ರೀಪಾದರಾಜರ ಆರಾಧನೆ ನಾವು ಆಗವೇ ನೋಡಿದೆವು, ಕರೆಕ್ಟಾ? ಆಮೇಲೆ ಬೇರೆ ಯಾರ ಆರಾಧನೆ ಬಂತು? ಇಷ್ಟೇವಾ? ಸ್ವರ್ಣವರ್ಣ ತೀರ್ಥರು ನಾವು ನೋಡ್ಬಿಟ್ಟಿವಿ. ಕೃಷ್ಣ ದ್ವೈಪಾಯನರು ಅಂತ ಒಬ್ಬರು ಆರಾಧನೆ ಬಂತು. ಕೃಷ್ಣ ದ್ವೈಪಾಯನ ತೀರ್ಥರು, ಸರಿ, ಅವರೆಲ್ಲ ನಾ ಈಗ ಎಲ್ಲ ಅವ್ರ ಪ್ರತಿ ಸೆಪರೇಟ್ ರಾಯರ್ ಕಥಾ ಬರಾವಲ್ಲ, ಅವರೆಲ್ಲ ನಾ ಕವರ್ ಮಾಡಿದ್ನ. ಸರಿ, ಎಲ್ಲರಿಗೂ ಒಳ್ಳೇದಾಗಲಿ, ಹರಿವಾಯು ಗುರುಗಳ ಅನುಗ್ರಹ ಆಗಲಿ ಅಂತ ಹೇಳಿ ಸಮರ್ಪಣೆ ಮಾಡೋಣ. ಹರೇ ಶ್ರೀನಿವಾಸ, ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ ಗುರುಗಳೇ. ಹರೇ ಶ್ರೀನಿವಾಸ ಗುರುಗಳೇ. ಹರೇ ಶ್ರೀನಿವಾಸ.